ಹಾಗಿದ್ರೆ ಈ ದಾಳಿಗೆ ಕಾರಣ ಏನು? ನಂಬರ್ 1, ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಮುರಿದು ಬಿದ್ದಿತ್ತು. ನಂಬರ್ 2, ಇರಾನ್ ಅನ್ನೋದು ಮಧ್ಯಪ್ರಾಚ್ಯದಲ್ಲಿನ ಏಕೈಕ ಶಿಯಾ ಪ್ರಾಬಲ್ಯದ ದೇಶ. ಇನ್ನು ಅಲ್ಲಿನ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಸುನ್ನಿ ಮುಸ್ಲಿಮರ ಪ್ರಾಬಲ್ಯ ಇದೆ. ಹಾಗೆ ಈ ಇಸ್ಲಾಮಿಕ್ ದೇಶಗಳು ಹಾಗೂ ಮಧ್ಯಪ್ರಾಚ್ಯದ ನಾಯಕತ್ವವನ್ನು ವಹಿಸಿರುವುದು ಸೌದಿ ಅರೇಬಿಯಾ. ಸೌದಿ ಕೂಡ ಒಂದು ಸುನ್ನಿ ದೇಶ. ಸೌದಿಗೆ ಸರಿಸಮಾನವಾಗಿ ಕಾಣ್ತಾ ಇದ್ದಿದ್ದು ಇರಾನ್. ಅಲ್ಲಿ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳಿವೆ, ಅದರಿಂದ ಬಂದಂತಹ ಶ್ರೀಮಂತಿಕೆ ಇದೆ. ಹೀಗಾಗಿ ಆ ಭಾಗದ ನಾಯಕತ್ವಕ್ಕಾಗಿ ಸೌದಿ ಹಾಗೂ ಇರಾನ್ ನಡುವೆ ಒಂದು ಪೈಪೋಟಿ ಇದ್ದೇ ಇತ್ತು. 3rd ಪಾಯಿಂಟ್, ಇದೆಲ್ಲದರ ನಡುವೆ ಇರಾನ್ ಅಣ್ವಸ್ತ್ರಗಳನ್ನ ಸಿದ್ಧಪಡಿಸಿಕೊಳ್ಳುವ ಮೂಲಕ ಅಣುಶಕ್ತಿಯನ್ನ ಪಡ್ಕೊಂಡಂತಹ 2ನೇ ಇಸ್ಲಾಮಿಕ್ ದೇಶ ಅನ್ಸ್ಕೊಳ್ಳೋಕೆ ಹೊರಟಿತ್ತು. 4th ಒನ್, ಇಸ್ರೇಲ್ನ ನ್ಯೂಕ್ಲಿಯರ್ ಸೀಕ್ರೆಟ್ಸ್ ಇರಾನ್ ಕೈಗೆ ಸೇರಿದ್ವು ಅನ್ನೋ ಮಾಹಿತಿ. ಅಂದ್ರೆ ಇತ್ತೀಚೆಗೆ ಇರಾನ್ ಇಸ್ರೇಲ್ನ ಒಳಗೆ ಹೋಗಿ ಸಾಕಷ್ಟು ಗೂಢಾಚಾರ್ಯದ ಕೆಲಸವನ್ನ ಮಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಅವರ ಅಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಮಾಹಿತಿ ಕದಿಯುವಂತಹ ಪ್ರಯತ್ನವನ್ನ ಪಟ್ಟಿತ್ತು. ಸಾಕಷ್ಟು ಗೂಢಾಚಾರ್ಯರನ್ನ ಇಸ್ರೇಲ್ ಅರೆಸ್ಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ದೊಡ್ಡ ಘೋಷಣೆಯನ್ನ ಮಾಡಿತ್ತು. ಅದೇನಂದ್ರೆ ಇಸ್ರೇಲಿ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಒಂದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿತ್ತು. ಅದನ್ನ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಕೂಡ ಕನ್ಫರ್ಮ್ ಮಾಡಿತ್ತು. ಇಸ್ರೇಲ್ ಸೊರಾಕ್ ನ್ಯೂಕ್ಲಿಯರ್ ಸೆಂಟರ್ ಬಗ್ಗೆ ಮಾಹಿತಿ ಸಿಕ್ಕಿರುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಿತ್ತು. ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ಇರಾನ್ ಕೂಡ ಆಕ್ಸಿಲರೇಷನ್ ಪೆಡಲ್ ಮೇಲೆ ಕಾಲಿಟ್ಟಿತ್ತು. ನ್ಯೂಕ್ಲಿಯರ್ ಅಸ್ತ್ರವನ್ನ ಗಳಿಸೋಕೆ ವೇಗವಾಗಿ ನುಗ್ತಾ ಇತ್ತು. ಸೊ ದಾಳಿ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು.